ಮತ್ತೊಂದು ಕಡೆ ರಾಜ್ಯ ರಾಜಕೀಯ ವಲಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಮುಂದುವರೆದಿದೆ. ದಲಿತ ನಾಯಕರಿಗೆ ಇದೀಗ ಯಾವ ವರದಿಯನ್ನ ಒಪ್ಪೋದು ಅನ್ನೋದೇ ತಲೆಬಿಸಿಗೆ ಕಾರಣವಾಗಿದೆ. ಜಾತಿ ಗಣತಿ ವರದಿಯೋ ನಾಗಮೋಹನ್ ದಾಸ್ ವರದಿ ಒಪ್ಪೋದು, ಯಾವ ವರದಿಯನ್ನ ಒಪ್ಪಬೇಕು ಅನ್ನೋ ಗೊಂದಲದಲ್ಲಿ ಸದ್ಯಕ್ಕೆ ದಲಿತ ನಾಯಕರಿದ್ದಾರೆ. ನಾಗಮೋಹನ್ ದಾಸ್ ಆಯೋಗದಿಂದ ಒಳ ಮೀಸಲಾತಿ ಬಗ್ಗೆ ಸಮೀಕ್ಷೆಯನ್ನು ನಡೆಸಲಾಗಿದೆ. ಎಸ್ಸಿ ಉಪ ಪಂಗಡಗಳ ಅಂಕಿ ಅಂಶಗಳನ್ನು ಅರಿಯೋಕೆ ಸಮಿತಿ ಕಾರ್ಯನಿರ್ವಹಿಸಿದೆ. ದಾಸ್ ನೇತೃತ್ವದ ಆಯೋಗದಿಂದ ಹೊಸದಾಗಿ ಸಮೀಕ್ಷೆ ನಡೆಸಲಾಗುತ್ತೆ. 2 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಿದೆ ಸರ್ಕಾರ. ದಲಿತ ಎಡ ಬಲ ಸಮುದಾಯಗಳ ಉಪಜಾತಿಗಳ ಸಮೀಕ್ಷೆಯಾಗುತ್ತೆ. ಯಾವ ವರದಿಯ ಅಂಕಿ ಅಂಶ ನಿಖರವಾಗಿದೆ ಅನ್ನೋದೇ ಸದ್ಯಕ್ಕೆ ದಲಿತ ನಾಯಕರಿಗೆ ಗೊಂದಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಒಂದ್ ಕಡೆ ಜಾತಿ ಗಣತಿಯ ವರದಿ, ಮತ್ತೊಂದು ಕಡೆಯಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಹೊಸದೊಂದು ಸಮೀಕ್ಷೆ. ಆಲ್ರೆಡಿ ಇರೋ ಗೊಂದಲ ಹೆಚ್ಚಾಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಗೊಂದಲ ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ದಿನ ಕಾಂತರಾಜ್ ವರದಿ ಅಂದ್ರೆ ಈ ಜಾತಿ ಗಣತಿಯನ್ನ ರಾಜ್ಯ ಸರ್ಕಾರ ಮಂಡನೆ ಮಾಡಿರಲಿಲ್ಲ ಮತ್ತು ಕ್ಯಾಬಿನೆಟ್ಗೆ ತಂದಿರಲಿಲ್ಲ. ಹಾಗಾಗಿ ಎಷ್ಟು ಒಳ ಪಂಗಡಗಳು ದಲಿತರಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಗೊಂದಲ ಇತ್ತು. ಅದಕ್ಕಾಗಿ ಒಂದು ಹೊಸ ಆಯೋಗವನ್ನ ಸರ್ಕಾರ ಏನು ಕಳೆದ ವಾರ 10 ದಿನದಿಂದ ರಚಿಸಿಬಿಡ್ತು. ಆದ್ರೆ ಮತ್ತೆ 1 ವಾರ 10 ದಿನದಲ್ಲಿ ಈ ಒಂದು ಕಾಂತರಾಜ್ ವರದಿಯನ್ನ, ಈ ಜಾತಿ ಗಣತಿಯನ್ನ ಕ್ಯಾಬಿನೆಟ್ ನಲ್ಲಿ ಮಂಡನೆ ಮಾಡಿ ಅದನ್ನ ಅಂಗೀಕಾರ ಮಾಡೋಕೆ ಒಂದಷ್ಟು ಚರ್ಚೆ ಮತ್ತು ಚಿಂತನೆಯನ್ನು ನಡೆಸಿದೆ. ಹಾಗಾಗಿ ಈಗ ಗೊಂದಲ ಇರತಕ್ಕಂಥದ್ದು, 2 ಆಯೋಗ, ಒಂದೇ ಸಮುದಾಯವನ್ನು ಅರಿಯೋಕೆ 2 ಆಯೋಗದ ವರದಿ ಏನಕ್ಕೆ ಅನ್ನುವಂಥದ್ದು ಬಹಳ ಗೊಂದಲ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಕಾಂತರಾಜ್ ವರದಿಯಲ್ಲಿ 1 ಅಂಕಿಅಂಶಗಳಿದ್ರೆ, ಈಗ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದಲ್ಲಿ ಇನ್ನೊಂದು ಅಂಕಿಅಂಶಗಳು ಬರುತ್ತೆ. ಅಲ್ಲಿ ಒಳಪಂಗಡಗಳು ಒಂದಷ್ಟು ವ್ಯತ್ಯಾಸಗಳಾಗ್ತವೆ. ಆಗ ನಮಗೆ ಅನ್ಯಾಯ ಆಯ್ತು, ಇವ್ರಿಗೆ ಅನ್ಯಾಯ ಆಯ್ತು ಅಂತ ಮತ್ತೆ ಗೊಂದಲ ಎದ್ದೇಳಬಹುದು. ಹಾಗಾಗಿ ಒಂದೇ ಸರ್ಕಾರ ಇಲ್ಲಿ ಒಂದು ಲೆಕ್ಕದಲ್ಲಿ ಎಡವಟ್ಟು ಮಾಡಿದೆ ಅನ್ನೋಂಥದ್ದು, ಮತ್ತು ಸರ್ಕಾರ ಒಂದು ಸಮಯವನ್ನ ಹಾಳು ಮಾಡೋಕೆ ಅಥವಾ ಸರ್ಕಾರದ ಹಣವನ್ನ ಪೋಲು ಮಾಡೋಕೆ ಈ ತರದ ಆಯೋಗವನ್ನು ರಚಿಸ್ತಾ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಅದಕ್ಕೆ ಜೊತೆಗೆ ದಲಿತ ನಾಯಕರು ಕೂಡ ಇದನ್ನ ಯಾವ ವರದಿಯನ್ನ ನಾವು ಅಂತಿಮವಾಗಿ ಒಪ್ಕೋಬೇಕು ಅನ್ನುವಂಥ ಗೊಂದಲಗಳು ಕೂಡ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಂತರಾಜ್ ಅವರ ವರದಿ ಈಗಾಗಲೇ ಸ್ವೀಕಾರ ಮಾಡೋಕೆ ಸರ್ಕಾರ ಸಿದ್ಧತೆ ನಡೆಸಿರುವಾಗ ಈಗ 2 ತಿಂಗಳಲ್ಲಿ ನೀವು ನಾಗಮೋಹನ್ ದಾಸ್ ಅವರ ವರದಿ, ಆಯೋಗದ ವರದಿ ಕೊಡಬೇಕು ಅಂತ ಹೇಳಿದಾಗ ಯಾವುದನ್ನ ಒಪ್ಕೋಬೇಕು ಅನ್ನುವಂಥ ಗೊಂದಲ ಇದೆ. ಇದಕ್ಕೆ ಸರ್ಕಾರ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗತ್ತೆ ಮತ್ತು ಒಳ ಮೀಸಲಾತಿಯನ್ನು ಸರಿಯಾಗಿ ಜಾರಿ ಮಾಡ್ತೇವೆ ಅನ್ನುವಂಥ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದ್ದದ್ದೇ ಆದಲ್ಲಿ ಒಂದು ಆಯೋಗದ ವರದಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ಆಯೋಗದ ವರದಿಯ ಮೂಲಕವೇ ಇದನ್ನ ಮತ್ತೆ ಎಲ್ಲಾ ಸಮುದಾಯಗಳು ಒಪ್ಕೋಬೇಕು, ಒಳ ಪಂಗಡದ ಸಮುದಾಯಗಳು, ಮತ್ತು ಲೆಫ್ಟ್ ರೈಟ್ ಅಂತ ಗೊಂದಲಗಳು ಉಂಟಾಗಬಾರದು. ಹಾಗಾಗಿ ಯಾವುದಕ್ಕೆ ಮಣೆ ಹಾಕತ್ತೆ ಸರ್ಕಾರ ಅನ್ನುವಂಥದ್ದನ್ನ ಮತ್ತೆ ನಾಯಕರು ಕೂಡ ಯಾವ ಆಯೋಗದ ವರದಿ ಒಪ್ಕೊಳ್ತಾರೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಎದ್ದಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ರಾಜ್ಯ ರಾಜಕೀಯ ವಲಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಮುಂದುವರೆದಿದೆ. ದಲಿತ ನಾಯಕರಿಗೆ ಇದೀಗ ಯಾವ ವರದಿಯನ್ನ ಒಪ್ಪೋದು ಅನ್ನೋದೇ ತಲೆಬಿಸಿಗೆ ಕಾರಣವಾಗಿದೆ. ಜಾತಿ ಗಣತಿ ವರದಿಯೋ ನಾಗಮೋಹನ್ ದಾಸ್ ವರದಿ ಒಪ್ಪೋದು, ಯಾವ ವರದಿಯನ್ನ ಒಪ್ಪಬೇಕು ಅನ್ನೋ ಗೊಂದಲದಲ್ಲಿ ಸದ್ಯಕ್ಕೆ ದಲಿತ ನಾಯಕರಿದ್ದಾರೆ. ನಾಗಮೋಹನ್ ದಾಸ್ ಆಯೋಗದಿಂದ ಒಳ ಮೀಸಲಾತಿ ಬಗ್ಗೆ ಸಮೀಕ್ಷೆಯನ್ನು ನಡೆಸಲಾಗಿದೆ. ಎಸ್ಸಿ ಉಪ ಪಂಗಡಗಳ ಅಂಕಿ ಅಂಶಗಳನ್ನು ಅರಿಯೋಕೆ ಸಮಿತಿ ಕಾರ್ಯನಿರ್ವಹಿಸಿದೆ. ದಾಸ್ ನೇತೃತ್ವದ ಆಯೋಗದಿಂದ ಹೊಸದಾಗಿ ಸಮೀಕ್ಷೆ ನಡೆಸಲಾಗುತ್ತೆ. 2 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಿದೆ ಸರ್ಕಾರ. ದಲಿತ ಎಡ ಬಲ ಸಮುದಾಯಗಳ ಉಪಜಾತಿಗಳ ಸಮೀಕ್ಷೆಯಾಗುತ್ತೆ. ಯಾವ ವರದಿಯ ಅಂಕಿ ಅಂಶ ನಿಖರವಾಗಿದೆ ಅನ್ನೋದೇ ಸದ್ಯಕ್ಕೆ ದಲಿತ ನಾಯಕರಿಗೆ ಗೊಂದಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಒಂದ್ ಕಡೆ ಜಾತಿ ಗಣತಿಯ ವರದಿ, ಮತ್ತೊಂದು ಕಡೆಯಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಹೊಸದೊಂದು ಸಮೀಕ್ಷೆ. ಆಲ್ರೆಡಿ ಇರೋ ಗೊಂದಲ ಹೆಚ್ಚಾಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಗೊಂದಲ ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ದಿನ ಕಾಂತರಾಜ್ ವರದಿ ಅಂದ್ರೆ ಈ ಜಾತಿ ಗಣತಿಯನ್ನ ರಾಜ್ಯ ಸರ್ಕಾರ ಮಂಡನೆ ಮಾಡಿರಲಿಲ್ಲ ಮತ್ತು ಕ್ಯಾಬಿನೆಟ್ಗೆ ತಂದಿರಲಿಲ್ಲ. ಹಾಗಾಗಿ ಎಷ್ಟು ಒಳ ಪಂಗಡಗಳು ದಲಿತರಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಗೊಂದಲ ಇತ್ತು. ಅದಕ್ಕಾಗಿ ಒಂದು ಹೊಸ ಆಯೋಗವನ್ನ ಸರ್ಕಾರ ಏನು ಕಳೆದ ವಾರ 10 ದಿನದಿಂದ ರಚಿಸಿಬಿಡ್ತು. ಆದ್ರೆ ಮತ್ತೆ 1 ವಾರ 10 ದಿನದಲ್ಲಿ ಈ ಒಂದು ಕಾಂತರಾಜ್ ವರದಿಯನ್ನ, ಈ ಜಾತಿ ಗಣತಿಯನ್ನ ಕ್ಯಾಬಿನೆಟ್ ನಲ್ಲಿ ಮಂಡನೆ ಮಾಡಿ ಅದನ್ನ ಅಂಗೀಕಾರ ಮಾಡೋಕೆ ಒಂದಷ್ಟು ಚರ್ಚೆ ಮತ್ತು ಚಿಂತನೆಯನ್ನು ನಡೆಸಿದೆ.
ಹಾಗಾಗಿ ಈಗ ಗೊಂದಲ ಇರತಕ್ಕಂಥದ್ದು ಎರಡೆರಡು ಆಯೋಗ ಒಂದೇ ಸಮುದಾಯವನ್ನ ಅರಿಯೋಕೆ ಎರಡೆರಡು ಆಯೋಗದ ವರದಿ ಏನಕ್ಕೆ ಅನ್ನುವಂಥದ್ದು ಬಹಳ ಗೊಂದಲ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಕಾಂತರಾಜ್ ವರದಿಯಲ್ಲಿ ಒಂದು ಅಂಕಿಅಂಶಗಳಿದ್ರೆ ಈಗ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದಲ್ಲಿ ಇನ್ನೊಂದು ಅಂಕಿಅಂಶಗಳು ಬರುತ್ತೆ. ಅಲ್ಲಿ ಒಳಪಂಗಡಗಳು ಒಂದಷ್ಟು ವ್ಯತ್ಯಾಸಗಳಾಗ್ತವೆ. ಆಗ ನಮಗೆ ಅನ್ಯಾಯ ಆಯ್ತು, ಇವ್ರಿಗೆ ಅನ್ಯಾಯ ಆಯ್ತು ಅಂತ ಮತ್ತೆ ಗೊಂದಲ ಎದ್ದೇಳಬಹುದು. ಹಾಗಾಗಿ ಒಂದೇ ಸರ್ಕಾರ ಒಂದು ಲೆಕ್ಕದಲ್ಲಿ ಎಡವಟ್ ಮಾಡಿದೆ ಅನ್ನುವಂಥದ್ದು ಮತ್ತು ಸರ್ಕಾರ ಒಂದು ಸಮಯವನ್ನ ಹಾಳು ಮಾಡೋಕೆ ಅಥವಾ ಸರ್ಕಾರದ ಹಣವನ್ನ ಪೋಲು ಮಾಡೋಕೆ ಈ ತರದ ಆಯೋಗವನ್ನು ರಚಿಸ್ತಾ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಅದಕ್ಕೆ ಜೊತೆಗೆ ದಲಿತ ನಾಯಕರು ಕೂಡ ಇದನ್ನ ಯಾವ ವರದಿಯನ್ನ ನಾವು ಅಂತಿಮವಾಗಿ ಒಪ್ಕೋಬೇಕು ಅನ್ನುವಂಥ ಗೊಂದಲಗಳು ಕೂಡ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಂತರಾಜ್ ಅವರ ವರದಿ ಈಗಾಗಲೇ ಸ್ವೀಕಾರ ಮಾಡೋಕೆ ಸರ್ಕಾರ ಸಿದ್ಧತೆ ನಡೆಸಿರುವಾಗ ಈಗ 12 ತಿಂಗಳಲ್ಲಿ ನೀವು ನಾಗಮೋಹನ್ ದಾಸ್ ಅವರ ವರದಿ ಆಯೋಗದ ವರದಿ ಕೊಡಬೇಕು ಅಂತ ಹೇಳಿದಾಗ ಯಾವುದನ್ನ ಒಪ್ಕೋಬೇಕು ಅನ್ನುವಂಥ ಗೊಂದಲ ಇದೆ. ಇದಕ್ಕೆ ಸರ್ಕಾರ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಮತ್ತು ಒಳ ಮೀಸಲಾತಿಯನ್ನು ಸರಿಯಾಗಿ ಜಾರಿ ಮಾಡ್ತೇವೆ ಅನ್ನುವಂಥ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದ್ದದ್ದೇ ಆದಲ್ಲಿ ಒಂದು ಆಯೋಗದ ವರದಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ಆಯೋಗದ ವರದಿಯ ಮೂಲಕವೇ ಇದನ್ನ ಮತ್ತೆ ಎಲ್ಲಾ ಸಮುದಾಯಗಳು ಒಪ್ಕೋಬೇಕು, ಒಳಪಂಗಡದ ಸಮುದಾಯಗಳು ಮತ್ತು ಲೆಫ್ಟ್ ಟು ರೈಟ್ ಅಂತ ಗೊಂದಲಗಳು ಉಂಟಾಗಬಾರದು. ಹಾಗಾಗಿ ಯಾವುದಕ್ಕೆ ಮಣೆ ಹಾಕತ್ತೆ ಸರ್ಕಾರ ಅನ್ನುವಂಥದ್ದನ್ನ ಮತ್ತು ನಾಯಕರು ಕೂಡ ಯಾವ ಆಯೋಗದ ವರದಿಯನ್ನು ಒಪ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಎದುರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ರಾಜ್ಯ ರಾಜಕೀಯ ವಲಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಮುಂದುವರೆದಿದೆ. ದಲಿತ ನಾಯಕರಿಗೆ ಇದೀಗ ಯಾವ ವರದಿಯನ್ನ ಒಪ್ಪೋದು ಅನ್ನೋದೇ ತಲೆಬಿಸಿಗೆ ಕಾರಣವಾಗಿದೆ. ಜಾತಿ ಗಣತಿ ವರದಿಯೋ ನಾಗಮೋಹನ್ ದಾಸ್ ವರದಿ ಒಪ್ಪೋದು, ಯಾವ ವರದಿಯನ್ನ ಒಪ್ಪಬೇಕು ಅನ್ನೋ ಗೊಂದಲದಲ್ಲಿ ಸದ್ಯಕ್ಕೆ ದಲಿತ ನಾಯಕರಿದ್ದಾರೆ. ನಾಗಮೋಹನ್ ದಾಸ್ ಆಯೋಗದಿಂದ ಒಳ ಮೀಸಲಾತಿ ಬಗ್ಗೆ ಸಮೀಕ್ಷೆಯನ್ನ ನಡೆಸಲಾಗಿದೆ. ಎಸ್ಸಿ ಉಪ ಪಂಗಡಗಳ ಅಂಕಿ ಅಂಶಗಳನ್ನ ಅರಿಯೋಕೆ ಸಮಿತಿ ಕಾರ್ಯನಿರ್ವಹಿಸಿದೆ. ದಾಸ್ ನೇತೃತ್ವದ ಆಯೋಗದಿಂದ ಹೊಸದಾಗಿ ಸಮೀಕ್ಷೆ ನಡೆಸಲಾಗುತ್ತೆ. 2 ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಸೂಚಿಸಿದೆ ಸರ್ಕಾರ. ದಲಿತ ಎಡ ಬಲ ಸಮುದಾಯಗಳ ಉಪಜಾತಿಗಳ ಸಮೀಕ್ಷೆಯಾಗುತ್ತೆ. ಯಾವ ವರದಿಯ ಅಂಕಿ ಅಂಶ ನಿಖರವಾಗಿದೆ ಅನ್ನೋದೇ ಸದ್ಯಕ್ಕೆ ದಲಿತ ನಾಯಕರಿಗೆ ಗೊಂದಲಕ್ಕೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಒಂದ್ ಕಡೆ ಜಾತಿ ಗಣತಿಯ ವರದಿ, ಮತ್ತೊಂದು ಕಡೆಯಲ್ಲಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಹೊಸದೊಂದು ಸಮೀಕ್ಷೆ. ಆಲ್ರೆಡಿ ಇರೋ ಗೊಂದಲ ಹೆಚ್ಚಾಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಈ ಗೊಂದಲ ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ದಿನ ಕಾಂತರಾಜ್ ವರದಿ ಅಂದ್ರೆ ಈ ಜಾತಿ ಗಣತಿಯನ್ನ ರಾಜ್ಯ ಸರ್ಕಾರ ಮಂಡನೆ ಮಾಡಿರಲಿಲ್ಲ ಮತ್ತು ಕ್ಯಾಬಿನೆಟ್ಗೆ ತಂದಿರಲಿಲ್ಲ. ಹಾಗಾಗಿ ಎಷ್ಟು ಒಳ ಪಂಗಡಗಳು ದಲಿತರಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಗೊಂದಲ ಇತ್ತು. ಅದಕ್ಕಾಗಿ ಒಂದು ಹೊಸ ಆಯೋಗವನ್ನ ಸರ್ಕಾರ ಏನು ಕಳೆದ ವಾರ 10 ದಿನದಿಂದ ರಚಿಸಿಬಿಡ್ತು. ಆದ್ರೆ ಮತ್ತೆ ಒಂದು ವಾರ 10 ದಿನದಲ್ಲೇ ಈ ಒಂದು ಕಾಂತರಾಜ್ ವರದಿಯನ್ನ, ಈ ಜಾತಿ ಗಣತಿಯನ್ನ ಕ್ಯಾಬಿನೆಟ್ ನಲ್ಲಿ ಮಂಡನೆ ಮಾಡಿ ಅದನ್ನ ಅಂಗೀಕಾರ ಮಾಡೋಕೆ ಒಂದಷ್ಟು ಚರ್ಚೆ ಮತ್ತು ಚಿಂತನೆಯನ್ನು ನಡೆಸಿದೆ. ಹಾಗಾಗಿ ಈಗ ಗೊಂದಲ ಇರತಕ್ಕಂಥದ್ದು ಎರಡೆರಡು ಆಯೋಗ ಒಂದೇ ಸಮುದಾಯವನ್ನ ಅರಿಯೋಕೆ ಎರಡೆರಡು ಆಯೋಗದ ವರದಿ ಏನಕ್ಕೆ ಅನ್ನುವಂಥದ್ದು ಬಹಳ ಗೊಂದಲ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಕಾಂತರಾಜ್ ವರದಿಯಲ್ಲಿ ಒಂದು ಅಂಕಿಅಂಶಗಳಿದ್ರೆ ಈಗ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದಲ್ಲಿ ಇನ್ನೊಂದು ಅಂಕಿಅಂಶಗಳು ಬರುತ್ತೆ. ಅಲ್ಲಿ ಒಳಪಂಗಡಗಳು ಒಂದಷ್ಟು ವ್ಯತ್ಯಾಸಗಳಾಗ್ತವೆ. ಆಗ ನಮಗೆ ಅನ್ಯಾಯ ಆಯ್ತು, ಇವ್ರಿಗೆ ಅನ್ಯಾಯ ಆಯ್ತು ಅಂತ ಮತ್ತೆ ಗೊಂದಲ ಎದ್ದೇಳಬಹುದು. ಹಾಗಾಗಿ ಒಂದೇ ಸರ್ಕಾರ ಒಂದು ಲೆಕ್ಕದಲ್ಲಿ ಎಡವಟ್ ಮಾಡಿದೆ ಅನ್ನುವಂಥದ್ದು ಮತ್ತು ಸರ್ಕಾರ ಒಂದು ಸಮಯವನ್ನ ಹಾಳು ಮಾಡೋಕೆ ಅಥವಾ ಸರ್ಕಾರದ ಹಣವನ್ನ ಪೋಲು ಮಾಡೋಕೆ ಈ ತರದ ಆಯೋಗವನ್ನು ರಚಿಸ್ತಾ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇದಾವೆ. ಅದಕ್ಕೆ ಜೊತೆಗೆ ದಲಿತ ನಾಯಕರು ಕೂಡ ಇದನ್ನ ಯಾವ ವರದಿಯನ್ನ ನಾವು ಅಂತಿಮವಾಗಿ ಒಪ್ಕೋಬೇಕು ಅನ್ನುವಂಥ ಗೊಂದಲಗಳು ಕೂಡ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಕಾಂತರಾಜ್ ಅವರ ವರದಿ ಈಗಾಗಲೇ ಸ್ವೀಕಾರ ಮಾಡೋಕೆ ಸರ್ಕಾರ ಸಿದ್ಧತೆ ನಡೆಸಿರುವಾಗ ಈಗ 12 ತಿಂಗಳಲ್ಲಿ ನೀವು ನಾಗಮೋಹನ್ ದಾಸ್ ಅವರ ವರದಿ ಆಯೋಗದ ವರದಿ ಕೊಡಬೇಕು ಅಂತ ಹೇಳಿದಾಗ ಯಾವುದನ್ನ ಒಪ್ಕೋಬೇಕು ಅನ್ನುವಂಥ ಗೊಂದಲ ಇದೆ. ಇದಕ್ಕೆ ಸರ್ಕಾರ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ ಮತ್ತು ಒಳ ಮೀಸಲಾತಿಯನ್ನು ಸರಿಯಾಗಿ ಜಾರಿ ಮಾಡ್ತೇವೆ ಅನ್ನುವಂಥ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದ್ದದ್ದೇ ಆದಲ್ಲಿ ಒಂದು ಆಯೋಗದ ವರದಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ಆಯೋಗದ ವರದಿಯ ಮೂಲಕವೇ ಇದನ್ನ ಮತ್ತೆ ಎಲ್ಲಾ ಸಮುದಾಯಗಳು ಒಪ್ಕೋಬೇಕು, ಒಳಪಂಗಡದ ಸಮುದಾಯಗಳು ಮತ್ತು ಲೆಫ್ಟ್ ಟು ರೈಟ್ ಅಂತ ಗೊಂದಲಗಳು ಉಂಟಾಗಬಾರದು. ಹಾಗಾಗಿ ಯಾವುದಕ್ಕೆ ಮಣೆ ಹಾಕತ್ತೆ ಸರ್ಕಾರ ಅನ್ನುವಂಥದ್ದನ್ನ ಮತ್ತು ನಾಯಕರು ಕೂಡ ಯಾವ ಆಯೋಗದ ವರದಿಯನ್ನು ಒಪ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಎದುರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ರಾಜ್ಯ ರಾಜಕೀಯ ವಲಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಮುಂದುವರೆದಿದೆ. ದಲಿತ ನಾಯಕರಿಗೆ ಇದೀಗ ಯಾವ ವರದಿಯನ್ನ ಒಪ್ಪೋದು ಅನ್ನೋದೇ ತಲೆಬಿಸಿಗೆ ಕಾರಣವಾಗಿದೆ. ಜಾತಿ ಗಣತಿ ವರದಿಯೋ ನಾಗಮೋಹನ್ ದಾಸ್ ವರದಿ ಒಪ್ಪೋದು, ಯಾವ ವರದಿಯನ್ನ ಒಪ್ಪಬೇಕು ಅನ್ನೋ ಗೊಂದಲದಲ್ಲಿ ಸದ್ಯಕ್ಕೆ ದಲಿತ ನಾಯಕರಿದ್ದಾರೆ. ನಾಗಮೋಹನ್ ದಾಸ್ ಆಯೋಗದಿಂದ ಒಳ ಮೀಸಲಾತಿ ಬಗ್ಗೆ ಸಮೀಕ್ಷೆಯನ್ನ ನಡೆಸಲಾಗಿದೆ. ಎಸ್ಸಿ ಉಪ ಪಂಗಡಗಳ ಅಂಕಿ ಅಂಶಗಳನ್ನ ಅರಿಯೋಕೆ